ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರ ರುಚಿಕರವಾಗಿರುವಂತಹ ಸಾಬುದಾನ ವಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ತುಂಬ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ, ಬೇಗ ಮಾಡ್ಬೋದು, ಸುಲಭವಾಗೂ ಇರುತ್ತೆ. ಹಾಗೆ ಇದು ಸೇಮ್ ಉದ್ದಿನ ವಡೆ ಥರನೇ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ 1 ಕಪ್ಪಷ್ಟು ಸಬ್ಬಕ್ಕಿಗೆ 1.5 ಕಪ್ಪಷ್ಟು ನೀರು ಹಾಕಿ ನೆನೆಸ್ಕೋಬೇಕು. ಅದು ನೋಡಿ ಹೀಗೆ ನೀರೆಲ್ಲ ಎಳ್ಕೊಂಡು ಫುಲ್ ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿ ನೆಂದಿರುತ್ತೆ. ಹಾಗೆ ಒಂದು 4 ಆಲೂಗಡ್ಡೆ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಒಂಚೂರು ಲಮ್ಸ್ ಇಲ್ದಿರಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಫುಲ್ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಸೊ ದಟ್ ಅದರಲ್ಲಿ ಯಾವುದು ಲಮ್ಸ್ ಇರಬಾರ್ದು. ಸೊ ಅದಾದಮೇಲೆ ಚೆನ್ನಾಗಿ ಈರುಳ್ಳಿ ಒಂದು 3 ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಹೆಚ್ಕೋಬೋದು, ಅಥವಾ ಈ ಥರ ಇದ್ದರೆ ಕಟ್ಟರ್ ಹಾಕ್ಕೋಬೋದು. ಹಾಗೆ 1 ಹಿಡಿಯಷ್ಟು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅಷ್ಟು ಕರಿಬೇವನ್ನ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಕರಿಬೇವು ಎರಡನ್ನೂ ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಳ್ಳೋದಂದರೆ ಫುಲ್ ಪೇಸ್ಟ್ ಎಲ್ಲ ತರಿ ಆಗಿರಬೇಕು. ಸೊ ಅದಾದಮೇಲೆ ಎಲ್ಲನೂ ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ರುಬ್ಬಿರೋದನ್ನ ಹಾಕೋತಿದ್ದೀನಿ. ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಕೂಡ ಹಾಕೋತೀನಿ ಫೈನಲಾಗಿ ನಾನು. ಸೊ ಏನೇನು ಹಾಕೋತೀನಿ ನೋಡಿ, ಮೊದಲಿಗೆ ಮೆಣಸಿನ್ಕಾಯ್ದು ಹಾಕೊಂಡು ನಂತರ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದನ್ನ ಹಾಕೋಬೇಕು. ಅದು ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿರಲಿ, ನೆನಪಿಡಲಿ. ಸೊ ಲಮ್ಸ್ ಇದ್ದರೆ ಅದು ಕ್ಲೀನಾಗಿ ಬೇಯಲ್ಲ. ಸೊ ಆನಂತರ ಈರುಳ್ಳಿ ಚಾಪ್ ಮಾಡಿರೋದನ್ನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಕೂಡ ಫುಲ್ ಸಣ್ಣದಾಗಿ ಹೆಚ್ಕೊಳ್ಳಿ, ಅಥವಾ ಈ ಥರ ಕಟ್ಟರ್ ಇದ್ದರೆ ಇನ್ನೂ ಸುಲಭವಾಗಿರುತ್ತೆ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಕೂಡ ಹಾಕ್ಕೊಂಡು, ಅದಾದಮೇಲೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಅನಂತರ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವೆಲ್ಲಿ ಯೂಸ್ ಮಾಡಿರೋದು ಬಂದು ಪಿಂಕ್ ಸಾಲ್ಟ್. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದು ಕೂಡ ನೀರು ಏನು ಆ್ಯಡ್ ಮಾಡ್ಕೋಬಾರ್ದು, ಅದರಲ್ಲೇ ಎಲ್ಲ ನೀರು ಎಳ್ಕೊಂಡಿರೋದ್ರಿಂದ ಸೊ ಏನು ಆ್ಯಡ್ ಮಾಡೋಂಗಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಸ್ಟೇಜಿಗೆ ಬರುತ್ತೆ. ಆನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯೋಕೆ ಇಡಬೇಕು. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ವಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೌಂಡ್ ಮಾಡಿಬಿಟ್ಟು ಸೇಮ್ ಉದ್ದಿನ ವಡ ಶೇಪಲ್ಲೇ ತಟ್ಕೋಬೇಕು. ತಟ್ಕೊಂಡು ಮಿಡಲಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಒಂದೊಂದಾಗೆ ಬಿಡ್ಕೊತಾ ಹೋಗಬೇಕು. ಸೊ ದಟ್ ಅದು ಚೆನ್ನಾಗಿ ಎಲ್ಲ ಕಡೆ ಬೇಯಲಿ. ವಡೆ ಬಿಡುವಾಗ ಹೈ ಫ್ಲೇಮಲ್ಲಿರಲಿ, ಲೋ ಫ್ಲೇಮ್ ಮಾಡಿದರೆ ಅದು ಕ್ರಿಸ್ಪಿನೆಸ್ ಬರೋಲ್ಲ. ಸೊ ವಡೆ ಬಿಡುವಾಗ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈಗ ರೆಡಿ ಆಗಿದೆ ಸಾಬುದಾನ ವಡ. ಟೇಸ್ಟ್ ಅಂತೂ ತುಂಬ ಯಮ್ಮಿ ಆಗಿತ್ತು. ಸೊ ಯಾರಿಗೆಲ್ಲ ಸಾಬುದಾನ ವಡ ಮಾಡಬೇಕು ಅಥವಾ ತಿನ್ನಬೇಕು ಅನ್ಸೋದು ಈ ರೆಸಿಪಿ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ತುಂಬ ಯಮ್ಮಿ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ. ಬಾಯ್ ಬಾಯ್.